ನಮಸ್ಕಾರ. ಗೌತಮಿ ನ್ಯೂಸ್ ಕರ್ನಾಟಕ. ಭಾರತೀಯ ಸೇನೆಗೆ ಅಗ್ನಿವೀರರಾಗಿ ಆಯ್ಕೆಯಾದ ಗ್ರಾಮದ 11 ಜನ ಯುವಕರಿಗೆ ಸತ್ಕಾರ. ರಾಯಭಾಗ ತಾಲೂಕಿನ ಮೊರಬ ಗ್ರಾಮದ ಸಾಯಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ಗ್ರಾಮಸ್ಥರಿಂದ ಭಾರತೀಯ ಸೇನೆಗೆ ಆಯ್ಕೆಯಾಗಿರುವ ಯುವಕರಿಗೆ ಗ್ರಾಮದ ಶಿವಾಲಯ ಆವರಣದಲ್ಲಿ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ತದನಂತರ ಭಾರತೀಯ ಸೇನೆಗೆ ಆಯ್ಕೆಯಾಗಿರುವ ಯುವಕರಾದ ರೋಹಿತ್, ರೂಪೇಶ್, ಮದನೆ, ಬಾಳು ಶಿವರಾಯ ಬಾನೆ, ಶುಭಂ ಪಾಟೀಲ್ ಚೈತನ್ಯ, ಟೊನ್ನೆ, ಮಹೇಶ್ ಕರಗಾಂವೆ, ಸಚಿನ್ ಬಿ ಸಪ್ತಸಾಗರೆ, ಶ್ರೀಧರ ಸಪ್ತಸಾಗರೆ, ಅಭಿಷೇಕ್ ಪಾಟೀಲ್, ಭೀಮಸೇನ ಕಪ್ಪಲಗುದ್ದಿ, ಆನಂದ್ ಪಾಟೀಲ್, ಶಿವರಾಜ್ ಹಿರೇಕುರಬರ 11 ಜನ ಅಗ್ನಿವೀರರಿಗೆ ಸತ್ಕಾರ ಮಾಡಿದರು. ತದನಂತರ ಸೇನೆಗೆ ಆಯ್ಕೆಯಾದ ಯುವಕರು ತಮ್ಮ ಅನಿಸಿಕೆ ಅಭಿಪ್ರಾಯ ಹಂಚಿಕೊಂಡರು. ಈ ಸಂದರ್ಭದ ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀಮತಿ ಸುಷ್ಮಾ ಅಸೋದೆ, ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಶ್ರೀಮತಿ ಅಶ್ವಿನಿ ಕೋಳೇಕರ. ಮುಖ್ಯ ಅತಿಥಿಗಳು ಮಾನ್ಯ ರಾಜು ಮಾಜಿ ಶಾಸಕರು ಕುಡ್ಚಿ, ಅತಿಥಿಗಳಾಗಿ ಶ್ರೀ ಡಿ.ಎಸ್. ನಾಯಕ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಮಾನ್ಯ ರಾಜು ಶಿರ್ಗಾಂವೆ ವಕೀಲರು, ಮಾನ್ಯ ಚಂದು ಚೌಗಲ ಗ್ರಾಮ ಪಂಚಾಯತ್ ಸದಸ್ಯ, ಕಾರ್ಯಕ್ರಮದ ಆಯೋಜಕರಾದ ಶ್ರೀ ಕೇದಾರಿ ಚೌಗಲ, ಶ್ರೀ ನಿಂಗರಾಜ್ ಪಾಟೀಲ್ ಮೊರಬ ಸಾಯಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಮಾಲೀಕರು, ಹೊನ್ನಪ್ಪ ಕಾರತೆಗೆ, ಸಿದ್ದರಾಮ ಚಡಕೆ ಹಾಗೂ ಮೊರಬ ಗುರು ಹಿರಿಯರು, ಗ್ರಾಮಸ್ಥರು ಇನ್ನಿತರರು ಭಾಗವಹಿಸಿದ್ದರು. ವರದಿ ಅಮರ ಕಾಂಬಳೆ ರಾಯ್ ಭಾಗ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ, ಬಾಗಲಕೋಟೆ. ಇದನ್ನ ತಾವು ತಮ್ಮ ಜೀವನಕ್ಕೆ ಒಳ್ಳೇದಾಗೋದಕ್ಕೆ ತಾವು ಉಪಯೋಗ ಮಾಡ್ಕೋಬೇಕು. ಯಾಕಂತಂದ್ರೆ ಈಗಿನ ಕಾಲಮಾನದಲ್ಲಿ ಬೆಲೆಗೆ ಒಂದು 10 ಲಕ್ಷ ದುಡ್ಡು ಇದ್ರೆ ಸಾಯಂಕಾಲ 10 ರೂಪಾಯಿ ಅಂತ ಒಂದು ಪರಿಸ್ಥಿತಿ ಈ ಸದ್ಯ ಸಿಚುವೇಶನ್. ಅದಕ್ಕೆ ಸಾವಿರ ಅಲ್ಲ, ಲಕ್ಷಾಂತರ ಜನ ಈ ದೇಶಕ್ಕಾಗಿ ಹುತಾತ್ಮರ. ಇವತ್ತು ಚಳಿ, ಗಾಳಿ, ಮಳೆ ಅನ್ನದೆ ಈ ದೇಶವನ್ನ ರಕ್ಷಣೆ ಮಾಡಲಿಕ್ಕೆ ನಮ್ಮ ಸೈನಿಕರು ನಿಂತಿರ್ತಾರೆ. ನಾವೆಲ್ಲರೂ ಕೂಡ ಇವತ್ತಿನ ಸಮಾಜ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ಈ ದೇಶಕ್ಕೆ ಒಂದು ಸಾರಿ ದಾಸ್ಯದಿಂದ ಮುಕ್ತಿ ಸಿಕ್ಕಿದೆ, ನನಗೆ ಆತಂಕ ಇದೆ, ಈ ದೇಶ ಮತ್ತೊಂದು ಸಾರಿ ದಾಸ್ಯಕ್ಕೆ ಒಳಗಾಗತ್ತಾ? ಒಳಗಾಗಬಾರದು ಅಂದ್ರೆ ಹೇಗೆ? ನಾವೆಲ್ಲರೂ ಜಾಗೃತರಾಗಿರ್ಬೇಕು. ಈ ದೇಶಕ್ಕೆ ಒಬ್ಬ ಸೈನಿಕ ಮಾಡುವಂತಹ ಸೇವೆಗೆ ಸಮಾನವಾಗಿದ್ದು ಯಾವುದೂ ಇಲ್ಲ. ಒಂದು ಸಾರಿ ದೇಶದ ಬಗ್ಗೆ ದೇಶಾಭಿಮಾನ ಇರುತ್ತೆ. ಬಾನೆ ಹೇಳುವಾಗ ಹೇಳ್ತಿದ್ರು 23 ಕಿಲೋಮೀಟರ್, ಎಷ್ಟು ಕಿಲೋಮೀಟರ್? 27 ಕಿಲೋಮೀಟರ್ ಓಡಿದ ಅವನಿಗೆ ಗೊತ್ತು ಅಂತ ಹೇಳಿ. ಒಬ್ಬ ಅಗ್ನಿವೀರ ಆಗಬೇಕು ಅಂದ್ರೆ 27 ಕಿಲೋಮೀಟರ್ ಓಡಬೇಕು, ಕಷ್ಟಪಟ್ಟು ಓದಬೇಕು. ಅವರ ಅನುಭವ ಹಂಚ್ಕೊಂಡ್ರು, ನಾನು ಓದ್ತಿದ್ದೆ, ಬಡತನದಲ್ಲಿದ್ದೆ, ನನಗೆ ಅನಿವಾರ್ಯ ಇತ್ತು ಅಂತ. ಬಾನೆ ಬಾಳು ಶಿವರಾಯಿ ಬಾನೆ ಧೈರ್ಯ ತಗೋಬೇಕು. ಎಲ್ಲರೂ ಹಾಗೆ ಈ ಸಮಾರಂಭಕ್ಕೆ ಒಂದು ಬೆಳವಣಿಗೆ ತಂದಿದ್ದೀರಿ. ನಿಮ್ಮಂತ ಆದರ್ಶ ವಿಚಾರಗಳು ಸಾಯಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ನ ಯುವ ಮಿತ್ರರು ಹಾಗೂ ಸಮಸ್ತ ನಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಈ ಸಮಾಜದಲ್ಲಿ ಅನೇಕ ಜೀವಿಗಳು ತಮ್ಮನ್ನು ತಾವು ದೇಶ ಸೇವೆ, ಈಶ ಸೇವೆ ಮುಖಾಂತರ ಇವತ್ತು ನಮ್ಮ ಮೊರಬ ಗ್ರಾಮದಲ್ಲಿಯೂ ಕೂಡ ಮಾಡಿದ್ದಾರೆ. ಆ ಇರುವ ಸ್ನೇಹಿತರಿಗೆ, ಕೆಳಗಿನ ಚೌಲ ಅವರಿಗೆ, ಭಗವಂತ ಅವರಿಗೆ ಅವರು ಓಡಿ ಬಂದವರು ಯಾರು ಬಡವರಲ್ಲ, ಎಲ್ಲರೂ 100 ಕೋಟಿ ಮಾಲಕರು, ಅಂದ್ರೆ ಬಿಲಿಯನೇರ್ಗಳು ಅಂತಾರಲ್ಲ. ಅಮೆರಿಕಾದಲ್ಲಿ ಇದ್ದಂತಹ ಬಿಲಿಯನೇರ್ಗಳು ತಮ್ಮ ಬಿಸಿನೆಸ್ಸಿಗೆ ಬೀಗ ಹಾಕಿ ಇಸ್ರೇಲ್ಗೆ ಓಡಿ ಬಂದರು. ನನ್ನ ದೇಶಕ್ಕಾಗಿ ನಾನು ಯುದ್ಧ ಮಾಡಬೇಕು, ನನ್ನ ದೇಶಕ್ಕಾಗಿ ನಾನು ಗನ್ ಹಿಡಿಬೇಕು, ನನ್ನ ದೇಶದ ಸಾರ್ವಭೌಮತ್ವವನ್ನು ಎತ್ತಿ ಹಿಡಿಬೇಕು ಅಂತ ಹೇಳಿ ಬಂದರು.
ನಾವು ಹೇಗಿದ್ದೀವಿ? ದೇಶ ಹಾಳಾದ್ರೆ ಹಾಳಾಗಲಿ, ನಾನು ಚೆನ್ನಾಗಿದ್ರೆ ಸಾಕು, ಈ ಭಾವನೆ ನಮ್ಮೊಳಗೆ ಮೂಡ್ತಾ ಇದೆ. ಮಾನ್ಯ ಪ್ರಧಾನಮಂತ್ರಿಗಳು ಅಗ್ನಿವೀರ ಅನ್ನುವಂತಹ ಯೋಜನೆಯನ್ನ ಜಾರಿಗೆ ತಂದಿದ್ದರ ಹಿಂದೆ